ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ನಾವು ಬಂದಿರೋದು ಇನ್ನೊಂದು ಟ್ರೆಕ್ಕಿಂಗಿಗೆ. ಮೋಸ್ಟ್ ಡಿಫಿಕಲ್ಟ್ ಟ್ರೆಕ್ಕಿಂಗ್ ಇನ್ ಕರ್ನಾಟಕ ಅಂತ ಹೇಳೋದು. ಅದು ಬಂದು ಕುಮಾರ ಪರ್ವತ. ಸೊ 9 ಆಯ್ತು ಇವಾಗ ನಾವು ಟ್ರೆಕ್ ಸ್ಟಾರ್ಟ್ ಮಾಡೋದಕ್ಕೆ. ಅಲ್ಲಿ ಹಿಂದೆ ನೋಡ್ಬೋದು, ಅದೆಲ್ಲ ಪಾರ್ಕಿಂಗ್ ಏರಿಯಾ. ಸೊ ಅಲ್ಲಿ ಪಾರ್ಕ್ ಮಾಡಿ ನಮ್ಮ ವೆಹಿಕಲ್ಲು ಇನ್ನು ಹೀಗೆ ವಾಕ್ ಮಾಡ್ಕೊಂಡು ಹೋಗಬೇಕು. ಇನ್ನೊಂದು ಕಿಲೋಮೀಟ್ರ್ ಹೋದ್ಮೇಲೆ ಅಲ್ಲಿ ಚೆಕ್ ಪೋಸ್ಟ್ ಇದೆ, ಫಾರೆಸ್ಟ್ ಚೆಕ್ ಪೋಸ್ಟು. ಸೊ ಇಲ್ಲಿ ಬರೋಕ್ಕಿಂತ ಮುಂಚೆ ನಾವು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಬೇಕು, ಎಂಟ್ರಿ ಟಿಕೆಟ್. ಆಮೇಲೆ ಇದು ಲಿಮಿಟೆಡ್ ಇದೆ, ಪರ್ ಡೇ 300 ಮೆಂಬರ್ಸ್ ಅಷ್ಟೇ ಬಿಡೋದು. ನಾನು ಆಲ್ಮೋಸ್ಟ್ ಮೋರ್ ದೆನ್ 2 ವೀಕ್ಸ್ ಮೊದಲೇ ನಾನು ಬುಕ್ ಮಾಡಿರೋದು. ನಮ್ಮ ಗ್ರೂಪ್ ಒಂದು 9 ಮೆಂಬರ್ಸ್ ಇದ್ದೀವಿ ನಾವು. ಸೊ 9 ಮೆಂಬರ್ಸ್ದು ನಾನು 2 ವೀಕ್ಸ್ ಮೊದಲೇ ನಾನು ಬುಕ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಏನಂದರೆ, ಒಬ್ಬರು ಅಂದರೆ ಒಂದು ಬುಕ್ಕಿಂಗಲ್ಲಿ ಮ್ಯಾಕ್ಸಿಮಮ್ 10 ಮೆಂಬರ್ಸ್ ಅಷ್ಟೇ ಮಾಡ್ಬೋದು. ಮೋರ್ ದೆನ್ ದಟ್ ಇದ್ದರೆ 2-3 ಮಾಡ್ಕೋಬೇಕಾಗತ್ತೆ. ಸೊ ಸ್ಟಾರ್ಟ್ ಮಾಡ್ತೀವಿ ಇವಾಗ. 9 ಆಯಿತು, ಸ್ವಲ್ಪ ಲೇಟ್ ಆಯಿತು. ಆ್ಯಕ್ಚುಲಿ ಸೈಟಲ್ಲಿ ನೋಡಿದ್ರೆ 8 ಓಪನ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲೆಲ್ಲ ಎನ್ಕ್ವೈರಿ ಮಾಡಿದ್ರೆ ಅವ್ರು ಹೇಳೋದು 7 ಹೋಗ್ಬೋದು ಅಂತ, ಸ್ಟಾರ್ಟ್ ಮಾಡ್ಬೋದು. ನಮ್ಮದು ಸ್ವಲ್ಪ ಲೇಟ್ ಆಯಿತು, ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೊಂದು ಏನಂದರೆ, ನಾನು ಸ್ಟಾರ್ಟ್ ಮಾಡ್ತಿರೋ ಪಾಯಿಂಟ್ ಬಂದು ಸೋಮವಾರಪೇಟೆ ಕಡೆಯಿಂದ ಪೀಕ್ ಇರೋದು 7 ಕಿಲೋಮೀಟ್ರ್ ಒನ್ ವೇ. ಸೊ ಅಪ್ ಆ್ಯಂಡ್ ಡೌನ್ 14 ಕಿಲೋಮೀಟ್ರ್ ಆಗುತ್ತೆ. ಇನ್ನೊಂದು ಕುಕ್ಕೆ ಕಡೆಯಿಂದಲೂ ಬರ್ತಾರೆ. ಕುಕ್ಕೆಯಿಂದ ಪೀಕ್ ಬಂದು 14 ಕಿಲೋಮೀಟರ್. ಅಲ್ಲಿಂದ ಹತ್ಬಿಟ್ಟು ಪೀಕಿಗೆ ಹೋಗಿ ಈ ರೂಟಲ್ಲಿ ಇಳಿಬೋದು. ಅದು ತುಂಬ ಕಷ್ಟ ಇದೆ, ಯಾಕಂದರೆ ಟೋಟಲಾಗಿ 21 ಕಿಲೋಮೀಟ್ರ್ ಆಗುತ್ತೆ. 21 ಕಿಲೋಮೀಟ್ರು ಒನ್ ಡೇಯಲ್ಲೆಲ್ಲ ಮಾಡೋದು ಕಷ್ಟ. ನಾವೇ ಲಾಸ್ಟ್ ಅನಿಸುತ್ತೆ ಹೋಗೋದು. ಫಸ್ಟ್ ವ್ಯೂ ಆಫ್ ಕುಮಾರ ಪರ್ವತ ಬ್ಯಾಕ್ ಸೈಡಿಂದ ಅದೇ ಅಲ್ಲಿಗೆ ಹೋಗ್ಬೇಕು ಇವಾಗ. ಸೊ ಇಲ್ಲಿಗೆ ಬರೋದಕ್ಕೆ ಕಾರಲ್ಲೇ ಬಂದಿರೋದು. ಕಾರಿಲ್ಲ, ಬಸ್ಸಲ್ಲಿ ಬರಬೇಕು ಅಂದರೆ ನಿಯರೆಸ್ಟ್ ಬಂದು ನಾವು ಬೆಂಗಳೂರಿಂದ ಕುಕ್ಕೆ ಹೋಗೋ ಬಸ್ ಇರುತ್ತಲ್ಲ, ಕುಕ್ಕೆ ಸುಬ್ರಹ್ಮಣ್ಯ ಬಸ್ಸು. ಆ ಬಸ್ ಹತ್ಕೊಂಡು ಒಂದು ಪಟ್ಲ ಕ್ರಾಸ್ ಅಂತಿದೆ, ಅಲ್ಲಿ ಇಳಿಬೇಕಾಗತ್ತೆ. ಅಲ್ಲಿಂದ ಈ ಟ್ರೆಕ್ ಸ್ಟಾರ್ಟ್ ಪಾಯಿಂಟು ಆಲ್ಮೋಸ್ಟು 25 ಕಿಲೋಮೀಟ್ರ್ ಏನಿದೆ. ಆ 25 ಕಿಲೋಮೀಟರು ಬಸ್ ಅಂತೂ ಇಲ್ಲ. ಸೊ ಅದಕ್ಕೆ ಯಾವುದನ್ನು ಪ್ರೈವೇಟ್ ವೆಹಿಕಲ್ ಮಾಡಬೇಕು. ಇಲ್ಲ ಅಂತಂದರೆ ಸೋಮವಾರಪೇಟೆಗೆ ಬಂದುಬಿಟ್ಟು, ಸೋಮವಾರಪೇಟೆಯಿಂದ ಈ ಟ್ರೆಕ್ ಸ್ಟಾರ್ಟ್ ಪಾಯಿಂಟ್ 20 ಕಿಲೋಮೀಟ್ರ್. ಸೋಮವಾರಪೇಟೆಯಲ್ಲಿ ನಾವು ಯಾವುದನ್ನ ಆಟೋ ಯಾವುದಾದ್ರೂ ಬುಕ್ ಮಾಡಿಕೊಂಡು ಇಲ್ಲಿ ಬರ್ಬೋದು. ಯಾಕೆ ಫಸ್ಟ್ ಹಿಡಿಯೋದು ಪಟ್ಲ ಕ್ರಾಸ್ ಅಂತಂತಲ್ಲ, ಅಲ್ಲಿ ಏನಿಲ್ಲ. ಅದಕ್ಕಿಂತ ಹಿಂದ್ಗಡೆ ಕೂಡು ರಸ್ತೆ ಅಂತ ಇದೆ, ಅಲ್ಲಿಂದ ಏನಾದರೂ ವೆಹಿಕಲ್ ಸಿಗ್ಬೋದು. ಬೇಡ ಅಂದರೆ ಸೋಮವಾರಪೇಟೆ ಕಡೆಯಿಂದಲೂ ಬರ್ಬೋದು. ಈ ಪ್ರದೇಶ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ. ಸೊ ಅದಕ್ಕೆ ಏನಂತಂದರೆ, ಇಲ್ಲೆಲ್ಲ ವಾಟರ್ ಬಾಟಲ್ ಅಂದರೆ ಪ್ಲಾಸ್ಟಿಕ್ ಬಿಡೋದೇ ಇಲ್ಲ. ಸೊ ನಾವೆಲ್ಲ ಸ್ಟೀಲ್ ವಾಟರ್ ಬಾಟ್ಲು, ಸ್ಟೀಲ್ ಲಂಚ್ ಬಾಕ್ಸು ತಂದಿರೋದು, ಏನು ಪ್ಲಾಸ್ಟಿಕ್ ತಂದಿಲ್ಲ ನಾವು. ಸೊ ಏನಾದರೂ ತಂದ್ರೂ ಬಿಡೋದಿಲ್ಲ. ಅಲ್ಲೊಂದು ಚೆಕ್ ಪೋಸ್ಟ್ ಇದೆ, ಹೋಗ್ಬಿಟ್ಟು ನೋಡ್ಬೇಕು ಏನೇನು ಪ್ರೊಸೀಜರ್ ಇದೆ ಏನಿಲ್ಲ ಅಂತ. ಕಮಾನ್ ಸ್ಟಾರ್ಟ್. ಓಹೋ, ಸ್ಟಾರ್ಟಿಂಗ್ ಇದೆ ನೋಡಿ ಶಂಕರ. ಏನಿದೆ ಅದೊಂಥರ ಟೆಸ್ಟಿಂಗ್ ಪಾಯಿಂಟ್ ತರಲ್ಲ. ಹೌದು, ಅಲ್ಲಿಗೆ ಉಸ್ ಅಂತಿತ್ತಲ್ಲ, ಅದಾದ್ಮೇಲೆ ಸಬ್ಸೆಟ್ ಆಯ್ತು. ಶೇಕ್ ಮಾಡ್ಬೇಡ್ರಿ, ಶೇಕ್ ಮಾಡ್ಬೇಡಿ ನೋಡ. ಈಗ ನಡೀತಾ ಇದ್ರೆ ಶೇಕ್ ಆಗ್ತಿದೆ. ಸೊ ನಮ್ಮದು ಟ್ರೆಕ್ ಸ್ಟಾರ್ಟ್ ಪಾಯಿಂಟಿಂದ 1 ಕಿಲೋಮೀಟರ್ ಮುಂದೆ ಬಂದರೆ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ. ಅಲ್ಲಿ ಎಲ್ಲನೂ ಚೆಕ್ ಮಾಡ್ತಾಯಿದ್ದಾರೆ, ಅಂದರೆ ಜೀರೋ ಪ್ಲಾಸ್ಟಿಕ್ ಯಾವುದನ್ನು ಬಿಡಲ್ಲ. ಇನ್ ಕೇಸ್ ಪ್ಲಾಸ್ಟಿಕ್ ಇದ್ರೆ ಏನಪ್ಪ, ಪ್ಲಾಸ್ಟಿಕ್ ಇದ್ರೆ ಡೆಪಾಸಿಟ್ ಮಾಡಬೇಕಾ? ಅಲ್ಲೇ ಪ್ಲಾಸ್ಟಿಕ್ ಅಲ್ಲೇ ಬಿಟ್ಟು ಮತ್ತೆ ಅದಕ್ಕೆ ಡಿಪಾಸಿಟ್ ಹಾಕಿ ದುಡ್ಡು ಕೊಟ್ಟು ಹೋಗ್ಬೇಕು. ಮತ್ತೆ ವಾಪಸ್ ಬಂದು ಅದು ತೋರಿಸ್ಬಿಟ್ಟು ದುಡ್ಡು ತೊಗೊಳ್ಬೇಕು. ಹೌದು, ಓಕೆ. ಪ್ಲಾಸ್ಟಿಕ್ ತೊಗೊಂಡೋಗಂಗಿಲ್ಲ, ಪ್ಲಾಸ್ಟಿಕ್ನು ಅಲ್ಲೇ ಇಡಬೇಕು. ಓಕೆ, ಅದೇ ಒಟ್ಟೆ ತೊಗೊಂಬರ್ಬೇಕಲ್ಲ. ಸೊ ನಮ್ಮ ಗ್ರೂಪಿಂದ ನಮ್ಮ 9 ಮೆಂಬರ್ಸ್ ಇದ್ದೀವಲ್ಲ, ಒಂದೂ ಪ್ಲಾಸ್ಟಿಕ್ ತೊಗೊಂಡೋಗ್ತಿಲ್ಲ. ಸೊ ನಮ್ಮದು ಜೀರೋ ಪ್ಲಾಸ್ಟಿಕ್ ಅಲ್ಲ, ಅವರೇ ಅಪ್ರಿಷಿಯೇಟ್ ಮಾಡಿದ್ರು. ಹೌದು. ಓಹೋ ವಾವ್. ಆ್ಯಕ್ಚುಲಿ ಏನಂದರೆ,
ನಮ್ದು 2 ಗ್ರೂಪ್ ಸ್ಪ್ಲಿಟ್ಟಾಗಿ ಹೋಗಿತ್ತು. ನಮ್ಮೊಬ್ಬ ಫ್ರೆಂಡ್ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಅವನ್ನ ಪಿಕ್ ಮಾಡ್ಕೊಂಬರೋರಿಗೆ ಲೇಟ್ ಆಯಿತು. ಫಸ್ಟ್ ಬ್ಯಾಚ್ ನಮ್ಮದು ಅವರು ಆಲ್ಮೋಸ್ಟ್ 8:30ಗೆ ಸ್ಟಾರ್ಟ್ ಮಾಡಿದರು. ನಾವು ಸ್ಟಾರ್ಟ್ ಮಾಡಿರೋದು 9:10ಗೆ, ಅಂದರೆ ಒಂದು 40 ಮಿನಿಟ್ಸ್ ಡಿಲೇ ಇತ್ತು. ಬಟ್ ಏನಂದರೆ ಅವರು ಚೆಕ್ ಪೋಸ್ಟ್ ಹತ್ರ ಬಂದು ಅಲ್ಲಿ ತುಂಬ ದೊಡ್ಡ ಕ್ಯೂ ಇತ್ತಂತೆ. ಸೊ ಅಲ್ಲಿ ಈಚ್ ಆ್ಯಂಡ್ ಎವ್ರಿ ಲೈಕ್ ಬ್ಯಾಗು, ಪಾಕೆಟ್ ಗೀಕೆಟ್ ಎಲ್ಲ ಚೆಕ್ ಮಾಡ್ತಾರೆ. ಎಲ್ಲ ಚೆಕ್ ಮಾಡಿ ಅದೆಲ್ಲ ಕ್ಲಿಯರ್ ಮಾಡೋವರಿಗೆ ಅವರಿಗೆ ಆಲ್ಮೋಸ್ಟ್ 15-20 ಮಿನಿಟ್ಸ್ ಆಗಿದೆ. ಸೊ ಇನ್ನೊಂದು ಅನದರ್ 15 ಮಿನಿಟ್ಸ್ ವೆಯ್ಟ್ ಮಾಡಿದರೆ ನಾವು ಬಂದಿದ್ದೀವಿ. ಸೊ ಏನಂದರೆ ಈ ಚೆಕ್ ಪೋಸ್ಟ್ ಹತ್ರ ಒಂದು 15-20 ಮಿನಿಟ್ಸ್ ಟೈಮ್ ಬೇಕು. ಎಲ್ಲ ಚೆಕ್ ಮಾಡ್ತಾರೆ ಅವರು. ಅಲ್ಪ ಅಲ್ಲಿ ಯಾರು ಚೆಕ್ ಮಾಡಿದ್ರಾ 300 ಮೆಂಬರ್ಸೇ ಅಲೋ ಮಾಡ್ತಿದ್ದಾರೆ ಅಂತ? ಅಲ್ಲ ಅಲ್ಲ ಅವ್ರ ಹತ್ರ ಎಂಟ್ರಿ ಮಾಡ್ತಿದಾರಲ್ಲ, ಅಲ್ಲ ಲಿಸ್ಟ್ ಚೆಕ್ ಮಾಡ್ತಿದ್ದೀರಾ? ಕ್ರಾಸ್ ಚೆಕ್ ಮಾಡ್ತಿದಾರೆ. ಆನ್ಲೈನ್ ಬುಕ್ ಮಾಡೋರು ಮಾತ್ರನೇ ಅಲ್ಲಿ ತಗೋತಾ ಇರೋದು. ಕರೆಕ್ಟ್, ಅಂದರೆ ನೇಮು ಕ್ರಾಸ್ ಚೆಕ್ ಮಾಡ್ತಿದ್ದಾರೆ ಅಷ್ಟೇ ಅಲ್ವಾ? ಅದೇ 1 ಅವರ್ ಆಯಿತು ನಾವು ಸ್ಟಾರ್ಟ್ ಮಾಡಿ. ಇಲ್ಲಿ ಬರೀ 2 ಕಿಲೋಮೀಟ್ರ್ ಬಂದಿರೋದು 1 ಅವರಲ್ಲಿ. ಇನ್ನೂ 5 ಕಿಲೋಮೀಟ್ರ್ ಇದೆ. ಸೊ ಇಲ್ಲೊಂದು ಸ್ಟ್ರೀಮ್ ಇದೆ, ನೀರು ತುಂಬಿಸ್ಕೊಳ್ಳೋದಕ್ಕೆ ಆಫ್ಟರ್ 2 ಕಿಲೋಮೀಟರ್. ಅಮಿತ್, ಗೈಡ್ ಅಂತ ಏನು ಕಂಪಲ್ಸರಿ ಕೇಳಿಲ್ಲಲ್ಲ? ಹಾಂ, ಅದೇನಿಲ್ಲಲ್ಲ ಗೈಡ್. ಓಕೆ, ಚೆಕ್ ಪೋಸ್ಟಾ ಇದು? ನಾ ಕಾರ್ ಪಾರ್ಕ್ ಮಾಡಿರೋದ? ಬೇಸ್ ಕ್ಯಾಂಪ್ ಅಂದರೆ ಇದೆ, ಚೆಕ್ ಪೋಸ್ಟ್ ಇರುತ್ತೆ. ಇಲ್ಲ ಕ್ಯಾಂಪ್ ಅಲ್ಲ ಅದು, ಫಾರೆಸ್ಟ್ ಕ್ಯಾಂಪ್. ಅಂದರೆ ಅದು 3+1 4 ಕಿಲೋಮೀಟ್ರ್ ಬಂದೀವಿ ಅಂದರೆ ಇವಾಗ. ಇನ್ನು 4 ಕಿಲೋಮೀಟರ್ ತೋರಿಸ್ತಿದೆ. ಇನ್ನೂ 4 ಇದೆನಾ? ಯಾವುದಲ್ಲ? ಹಂಗಾದ್ರೆ ಇಲ್ಲಿಂದ 7 ಓ, ಅಂದರೆ ಕ್ಯಾಂಪಿಂದ 7. ಸೊ ಕ್ಯಾಂಪಿಂದ 7 ಅಂದರೆ +1 8 ಕಿಲೋಮೀಟ್ರ್. ಮಜಾ ಮಾಡಿರಿ. ಇನ್ನೂ 4 ಇದೆ, ಹಾಫ್ ವೇ. ಮೊದಲನೇ ಬಂಡೆ ಜಾರುತ್ತದೆ. ಎಡಗಡೆಯಿಂದ ಹಗ್ಗದ ಸಹಾಯದಿಂದ ಮುಂದೆ ಹೋಗಿ. ಓಹೋ ಸೂಪರ್. ಏನು ಬಂಡೆ ಇದು? ನೀವು ಅತ್ತೆ ನಾವು ಹಿಡ್ಕೋತೀವಿ ಸೂಪರ್. ಇಲ್ಲೇ ಇರ್ತೀವಿ ನೀವು ಹೋಗ್ತೀರ ಅವ್ರ ಜೊತೆಗೆ. ರೋಪ್ ಸಹಾಯದಿಂದ ಹತ್ತಬೇಕಂತ ರೋಪ್ ಕಟ್ಟಿದ್ದಾರೆ ಇಲ್ಲೆಲ್ಲ. ಕಮಾನ್. ಹೇಳಿರಿ ಅದು, ಹಂಗೆ ಹೇಳಿರಿ. ನೋಡಿ ಶ್ರೀನಿವಾಸ್ ಬರ್ತಾರೆ ನೋಡಿ, ಈಸಿ ಅದು. ಎಲ್ಲಿ ವೀರೇಶ್ ಮುಖ ತೋರಿಸಿ. ಹುಯ್ ಮೋಸ್ಟ್ ಡಿಫಿಕಲ್ಟ್ ಸ್ಟ್ರೆಚ್ ಇದರಲ್ಲಿ. ಕಮಾನ್ ಬರ ಇನ್ನೊಂದು 2 ಸ್ಟೆಪ್ ಬರ. ಓಹೋ ವಾವ್. ಇವರಿಗೆ 6 ಕಿಲೋಮೀಟರ್ ಫಾರೆಸ್ಟ್ ಕ್ಯಾಂಪಿಂದ ಬಂದಿರೋದು, +1 ಕಿಲೋಮೀಟರ್ ಕಾರ್ ಪಾರ್ಕಿಂಗಿಂದ. ಎಷ್ಟಾಯಿತು ಅಂದರೆ 3 ಅವರ್ಸ್ 15 ಮಿನಿಟ್ಸ್ ಆಯಿತು ಇಲ್ಲಿಗೆ 7 ಕಿಲೋಮೀಟರ್ ಕವರ್ ಮಾಡೋಕ್ಕೆ. ಇನ್ನೂ 1 ಕಿಲೋಮೀಟ್ರ್ ಇದೆ, ಮೇ ಬಿ 20 ಮಿನಿಟ್ಸಲ್ಲಿ ಹೋಗ್ತೀವಿ. ಆ ಥರ ಆದರೆ ನಿಯರ್ ಅಬೌಟ್ 4 ಅವರ್ಸ್ ಆಗುತ್ತೆ ಟ್ರೆಕ್ಕು. ಹತ್ತೋದಕ್ಕೆ ಇಳಿಯೋದಕ್ಕೆ ಮೇ ಬಿ 2 ಅವರ್ಸ್ ಅಂತ ಅಂದ್ಕೊತಾ ಇದ್ದೀನಿ. ನೋಡ್ಬೇಕು ಎಷ್ಟಾಗುತ್ತಂತ. ಓವರಾಲ್ ಸ್ಟ್ರೆಚ್ಚು ಇಲ್ಲಿವರೆಗೂ ಅಂದರೆ 6 ಕಿಲೋಮೀಟರ್ ಫುಲ್ ಶೇಡಲ್ಲೇ ಬರ್ತಾಯಿದ್ದೀವಿ. ಇವಾಗ ಓಪನ್ ಆಗ್ತಾಯಿದೆ ಫಾರೆಸ್ಟ್. ಇಲ್ಲಿಂದ ಫುಲ್ಲು ಓಪನ್ ಸನ್ಲೈಟ್ ಇರುತ್ತೆ ಇಲ್ಲಿವರೆಗೂ. ಓಕೆ, ಇದು ನಾವು ಬಂದಿರೋ ದಾರಿ. ಅದೆಷ್ಟು ಕಿಲೋಮೀಟರ್ ಆಯ್ತು ಆ ಕಡೆ?
ಇದು ಇದು ಕುಕ್ಕೆ ಕಡೆಯಿಂದ ಬರೋ ದಾರಿ ಇದು. ಇಲ್ಲಿಂದ 14 ಕಿಲೋಮೀಟ್ರ್ ಈ ಕಡೆ ಕುಕ್ಕೆಯಿಂದ ಬರಬೇಕಂದ್ರೆ. ನಾವು ಬಂದಿರೋದು ಈ ಕಡೆಯಿಂದ. ಇದು ಈಗ 7 ಕಿಲೋಮೀಟರ್ ನಾವು ಬಂದಿರೋದು. ಇಲ್ಲಿದೆ ನೋಡಿ ಈಗ ಬೋರ್ಡು, ಸೋಮವಾರಪೇಟ ಬೀದಹಳ್ಳಿ ಚಾರಣ ರಸ್ತೆ. ನಾವು ಬಂದಿರೋದು ಈ ಕಡೆಯಿಂದ. ವೀರೇಶ್ ಆಯ್ತಾ? ಅದ ಮೇಲೆ ಅದೇನಾ ಪಾಯಿಂಟು? ನಮಗೆ ವ್ಯೂ ಸಿಗುತ್ತಾ ಅಲ್ಲೇನಾದ್ರು? ಇಲ್ಲಲ್ಲ, ಶೇಷ ಪರ್ವತ. ನಮ್ಮ ಅರ್ಜುನ್ ಇದ್ದಾರೆ, ಅರ್ಜುನ್ ಹಿಂದೆ ಇರೋದೇ ಶೇಷ ಪರ್ವತ. ನೀವೇ ಕಾಣಿಸ್ತಾ ಇಲ್ಲ, ಕೋಲಲ್ಲಿ ಕಾಣಿಸುತ್ತೆ. ಫೈನಲಿ ಪೀಕ್ ಬಂದ್ವಿ. ಪೀಕ್ ಬರೋವರೆಗೆ ನಮ್ಮ ಟೈಮ್ ಆಗಿರೋದು 3 hours 45 minutes. 1 hour ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ವಾಪಸ್ ರಿಟರ್ನ್ ಹೋಗ್ತೀವಿ. ಅಲ್ಲಿ ಒಂದು ಕಡೆ ಹೋದರೆ ನಾವು ಬಂದಿರೋ ಟ್ರೆಕ್ ಅಂದರೆ ಸೋಮವಾರಪೇಟೆ ಕಡೆಯಿಂದ ಬಂದಿರೋ ವ್ಯೂ ಸಿಗುತ್ತೆ. ಅದೇ ಥರ ಈ ಥರ ನಡ್ಕೊಂಡು ಬಂದರೆ ಈ ಕಡೆ ನಮಗೆ ಕುಕ್ಕೆ ಕಡೆದು ವ್ಯೂ ಸಿಗುತ್ತೆ. ಆದರೆ ಇಲ್ಲಿ ಫುಲ್ಲು ಕ್ಲೌಡ್ ಕವರ್ ಆಗಿದೆ, ಕಾಣಿಸ್ತಾನೆ ಇಲ್ಲ ಏನೋ. ಸೊ ನಾವು 1 hour ಟೈಮ್ ಮೇಲೆ ಸ್ಪೆಂಡ್ ಮಾಡಿ 2 o'clock ವಾಪಸ್ ಹೊರಟಿದ್ದೀವಿ. ಈಗ 2 o'clock ಹೊರಟ್ರೆ 2 o'clock ರಾಗೇಶ್ ಕರೆಕ್ಟ್ 2 o'clock ಹೊರಟ್ರೆ ಮಿನಿಮಮ್ 2 hours ಬೇಕು ಕೆಳಗಡೆ ಹೋಗೋದಕ್ಕೆ. ನೋಡಿ ಎಷ್ಟು ಫಾಸ್ಟ್ ಹೋಗ್ತೀವ, ಎಷ್ಟು ಸ್ಲೋ ಹೋಗ್ತೀವ ಅಂತ. ಎಲ್ಲ ಕಾಣುತ್ತೆ ಸೋಮವಾರಪೇಟು. ಅಪ್ಪ 7 hours ಆಯ್ತಾ? ಕಮಾನ್ ಅರ್ಜುನ್ ಕಮಾನ್, 1 hour ಕೆಳಗೆ ಹೇಳ್ಬೇಕು ಅರ್ಜುನ್. ಹಾಂ ಅಲ್ಲ 2 hour ಬೇಕು, ನೀವು 1 hour ಇಳಿಬೇಕಂದೆ. ಸೂರ್ಯನಿಂದ ಏನಂತಾರೆ ಹೇಳೋಕ್ಕೆ ಬರ್ತಾಯಿಲ್ಲ. ಸೂರ್ಯ ಸೀನಾ ಇಬ್ಬರು ಸೇಮ್. ಬಾ ಕಾಣಿಸ್ತಾ ಇಲ್ಲ, ಬರೀ ಸಣ್ಣ ಕಾಣಿಸ್ತದೆ ಹಿಂದ್ಗಡೆಯಿಂದ. ಇರಪ್ಪ, ಇಲ್ಲಿ ಜಾಸ್ತಿ ಜನ ಆದ್ರೆ ನಿಲ್ಲಕ್ಕಾಗಲ್ಲ ಇರಿ. ಹಾಂ, ಇಲ್ಲಿ ಇವರೆಲ್ಲ ಮೂವ್ ಆಗಿ ಕರೆಕ್ಟ್ ಎಲಿಫೆಂಟ್ ಮಾಡ್ದೆವು. ಇಲ್ಲಿ ಟ್ರೆಕ್ಕಿಂಗ್ ಹೋಗ್ತಾ ಬರ್ತಾ 1 2 3 ಕಡೆ 3 ಕಡೆ ಸ್ಟ್ರೀಮ್ ಇದೆ ನೀರು. ಅಂದರೆ ಒಂದು ಹಾಫ್ ವೇಗೆ ಒಂದು ಸ್ಟ್ರೀಮ್ ಸಿಗುತ್ತೆ. ಅದಾದಮೇಲೆ ಮೇಲೆ ಯಾವುದೂ ನೀರಿಲ್ಲ. ಇನ್ ಕೇಸ್ ಏನಾದರೂ ನೀರು ತುಂಬಿಸ್ಕೋಬೇಕು ಅಂದರೆ ಅಲ್ಲೇ ತುಂಬಿಸ್ಕೋಬೇಕು. 2 kilometer ಇನ್ನು ದಾರಿ ಸಾಕ್ತಾನೆ ಇಲ್ಲಲ್ಲ. ಎಷ್ಟು ಡಾರ್ಕ್ ಆಗಿದೆ ಅವಾಗಲೇ, ಎಷ್ಟು ಕತ್ಲಾಗಿದೆಯಲ್ಲ. ನಾವು ಇದು ಫಾರೆಸ್ಟ್ ಚೆಕ್ ಪೋಸ್ಟಿಗೆ ಬರ್ತಾ ಇದ್ದೀವಿ, ಆಲ್ಮೋಸ್ಟ್ ಅಲ್ಲಿದೆ. ಸೊ ಏನಂದರೆ ಇದು 7 kilometer. 7 kilometerಗೆ ನಮಗೆ 2 hours 20 minutes ಆಯಿತು ಇಳಿಯೋಕ್ಕೆ. ಆಮೇಲೆ ಇಲ್ಲಿಂದ ಅನದರ್ 1 kilometer ಇದೆ ನಮ್ಮ ಕಾರು ಪಾರ್ಕ್ ಮಾಡಿರೋದು. ಸೊ ಇಲ್ಲೊಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀವಿ ನಾವು. ಇನ್ನೂ ನಮ್ಮ ಫ್ರೆಂಡ್ಸ್ ಎಲ್ಲ ಬರಬೇಕು ಹಿಂದ್ಗಡೆ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ಆಮೇಲೆ ಇಲ್ಲಿಂದ ಹೊರಟ್ರೆ ಮೋಸ್ಟ್ ಪ್ರಾಬಬ್ಲಿ 5 ಗಂಟೆವರೆಗೂ ನಾವು ಪಾರ್ಕಿಂಗ್ ಹತ್ರ ಹೋಗ್ತೀವಿ. ಸೊ ಇದು ಫಾರೆಸ್ಟ್ ಬೇಸ್ ಪಾಯಿಂಟಿಗೆ ಬಂದು ವಾಪಸ್ಸು. ಇಲ್ಲಿ ಪೀಕ್ ಕಾಣಿಸ್ತದೆ ನೋಡಿ, ಇಲ್ಲಿಂದ ಅಷ್ಟು ಹತ್ತಿದೆ ಅಂತ ಅನ್ಸೋದೇ ಅಲ್ಲ. ಇನ್ನೊಂದ್ಸಲ ಅದೇ ವ್ಯೂ ಪಾಯಿಂಟ್ ಸಾರಿ ಪೀಕ್, ಅಲ್ಲಿಗೆ ಹೋಗಿ ಬಂದಿದ್ದೀವಿ. ಇವಾಗ ಎಲ್ಲಿಗೆ ಹೋದ್ವೋ ಎಲ್ಲಿಗೆ ಬಂದ್ವೋ ಒಟ್ಟು ಹೋಗಿ ಬಂದ್ವಿ. ನಾವು ವಾಪಸ್ ಬಂದ್ವಿ ನಮ್ಮ ಕಾರ್ ಪಾರ್ಕಿಂಗಿಗೆ. ಟೋಟಲ್ ಟೈಮ್ ನಮ್ಗೆ ಆಗಿರೋದು ಆಲ್ಮೋಸ್ಟ್ 8 hours 4 hours 3.5 hours 4 hours ಆಯ್ತಲ್ಲ ಹತ್ತೋದಕ್ಕೆ. 4 hours ಆಯಿತು, ಇಳಿಯೋದಕ್ಕೂ ಆಲ್ಮೋಸ್ಟ್ 7 hours ಆಗೋಯ್ತು. ಸ್ಲೋಲಿ ಬರ್ತಾಯಿದ್ವಿ, ಅಲ್ಲಿ ರೆಸ್ಟ್ ಮಾಡ್ಕೊಂಡು